ಕವನ ಕುಸುಮವಾದರೆ ಅದರ ಭಾವರಾಗದಲ್ಲಿ ಓದುಗರ ಮನದಲ್ಲಿ ಭಾವರಸ ಮೂಡಬೇಕು. ಸಾಹಿತಿ ವಿಠ್ಠಲ್ ಗೆನ್ನೂರ್. ಯುವ ಕವಿ ಸಾಹಿತಿ ವಿಠ್ಠಲ್ ಗೆನ್ನೂರ್ರವರ ಪ್ರಥಮ ಕವನ ಸಂಕಲನವಾದ ಜೈನಾಪುರ್ ಸ್ವಾತಂತ್ರ್ಯ ಸೇನಾನಿ ವೀರಕಾಸಿಬಾಯಿ ಗ್ರಂಥ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ತು ರಾಯಬಾಗ್ ಆಶ್ರಯದಲ್ಲಿ ಯುವ ಕವಿ ಸಾಹಿತಿ ವಿಠ್ಠಲ್ ಗೆನ್ನೂರ್ರವರ ಪ್ರಥಮ ಕವನ ಸಂಕಲನವಾದ ಜೈನಾಪುರ್ ಸ್ವಾತಂತ್ರ್ಯ ಸೇನಾನಿ ವೀರಕಾಸಿಬಾಯಿ ಗ್ರಂಥ ಲೋಕಾರ್ಪಣೆ ಸಮಾರಂಭದ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ಶಿವಾನಂದ ಬೆಳಕೂಡ ಹಿರಿಯ ಸಾಹಿತಿಗಳು, ರಾಯಬಾಗ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಈರಣ್ಣಗೌಡ ಪಾಟೀಲ್, ಸಾಹಿತಿಗಳಾದ ಟಿಎಸ್ ವಂಟಗುಡಿ, ಶಂಕರ್ ಕ್ಯಾಸ್ತಿ, ಅವಳೆ ಕುಮಾರ್, ಗಣಪತಿ ಕಾಂಬಳೆ, ವೀರಣ್ಣ ಮಡಿವಾಳರ, ಮಿಥುನ್ ಕಾಂಬಳೆ ಅನೇಕ ಯುವ ಸಾಹಿತಿಗಳಿಂದ ರಾಯಬಾಗ್ ಪಟ್ಟಣದ ನಿರೀಕ್ಷಣ ಮಂದಿರದ ಸಭಾಭವನದಲ್ಲಿ ಗ್ರಂಥ ಲೋಕಾರ್ಪಣೆಗೊಂಡಿತು. ಈ ಸಂದರ್ಭದಲ್ಲಿ ಈ ಗ್ರಂಥಲೋಕಾರ್ಪಣೆಯ ಸಮಾರಂಭದ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ಶಿವಾನಂದ್ ಬೆಳಕೂಡ್, ಸಾಹಿತಿಗಳಾದ ಟಿಎಸ್ ವಂಟಗುಡಿ, ಕುಮಾರ್ ಅವಳೇರವರ ಮಾತನಾಡಿ, ಕನ್ನಡ ಸಾಹಿತ್ಯವನ್ನು ಉಳಿಸಿ ಬೆಳೆಸಿ ಪೋಷಿಸಲು ಯುವ ಕವಿಗಳು, ಸಾಹಿತಿಗಳು, ಬರಹಗಾರರು ಎಲೆಮರೆಕಾಯಿಯಂತೆ ಮರೆಯಾಗಿದ್ದಾರೆ. ಅವರನ್ನು ಗುರುತಿಸಿ ನಮ್ಮ ಈ ಕನ್ನಡ ಸಾಹಿತ್ಯ ಪರಿಷತ್ತು ಅಳಿಲು ಸೇವೆ ಮಾಡುತ್ತಿದೆ ಎಂದರು. ಜೈನಾಪುರ ಸ್ವಾತಂತ್ರ್ಯ ಸೇನಾನಿ ವೀರಕಾಸಿಬಾಯಿ ಕವನ ಸಂಕಲನ ಬರೆದ ಯುವ ಕವಿ, ಸಾಹಿತಿಗಳಾದ ವಿಠ್ಠಲ್ ಗೆನ್ನೂರವರನ್ನು ಸತ್ಕರಿಸಿ ಯುವ ಸಾಹಿತಿ ವಿಠ್ಠಲ್ ಗೆನ್ನೂರರವರು ಅತಿ ಎತ್ತರ ಮಟ್ಟಕ್ಕೆ ಬೆಳೆಯಲಿ, ಅವರ ಸಾಹಿತ್ಯವೂ ಸಹ ನಮ್ಮ ಕನ್ನಡ ಸಾಹಿತ್ಯವನ್ನು ಸಂಪದ್ಭರಿತವನ್ನಾಗಿ ಮಾಡಲಿ, ಇನ್ನೂ ಹಲವಾರು ಕವನ ಸಂಕಲನಗಳನ್ನು ಬಿಡುಗಡೆ ಮಾಡಲೆಂದು ಹಾರೈಸಿದರು. ಹುಣ್ಣಿಮೆಯ ಬೆಳದಿಂಗಳಲ್ಲಿ ಮಲಗಿದ್ದೇ ಮಣಿಯಂಗಳದಲ್ಲಿ ಬೆಳ್ಳಿ ಚುಕ್ಕಿ ಮೂಡುವಾಗ ಬಿತ್ತೊಂದು ನನಗ ಕನಸಾಗ ಕನಸ ಕಲ್ಪನೆಯ ಸುಖದಾಗ ವಿಠ್ಠಲ್ ಗೆನ್ನೂರ್ರವರ ರಚಿತ ಕವನ ಸಂಕಲನದಾಗ ಹಾಸ್ಕಿಡನ ಅವನೇ ಕೇಳ್ತಾರೆ, ಯಾಕೆ ಏನಾಗ್ತ ಇಲ್ಲ ನಾವು ತಿಂಗಳ ಭೇಟಿ ಪಗಾರ ತೆಗಿತಿದ್ವಿ, ಅವನು ಕ್ರಿಕೆಟ್ ಮನುಷ್ಯ ಬಂದು ಸರಿ ಮಾಡಿ ಹೋಗ್ತದ, ಈಗೆಲ್ಲ ಮುಳುಗು ಕಾಲ್ ಬಂದ್ಬಿಟ್ಟೈತಿ, ಮತ್ತ ಅದು ಇದನ್ನೇ ಇಲ್ಲ, ಐಬಿನೇ ಇಲ್ಲ, ಈಗ ಏನ್ ಮಾಡ್ಲಿ ಅಂತ ನಾವು ಹಾಸಿಗೆ ಇಡ್ತಾನವ. ಮುಂದೆ ಅವ್ರು ತಹಶೀಲ್ದಾರ್ ಮಾಡ್ತಾರೆ, ಅವ್ರ ಮನೆಗೆ ಬರ್ತಾರೆ, ಮತ್ತೆ ಏನ್ರಿ ಮತ್ತೆ ನಿಮ್ಗೆ ಅಲ್ಲಿ ಹೋಗಿದ್ದೀನಿ ಸರ್, ನಮ್ಮ ಯಜಮಾನಿಗೆ ಆರಾಮಿಲ್ಲ ಅವ್ನು ಏನ್ ಕೇಳ್ತಾರ, ಇವ್ನು ಏನ್ ಕೇಳ್ಕೊಡ್ತಾರ, ಹೊಸ ತಹಶೀಲ್ದಾರ್ ಬಂದಿರ್ತಾರ, ಅವ್ರ ಮನೆಗೆ ಹೋಗಿ ಕಾಲು ಹಿಡ್ತಾರಲ್ಲವ, ನಾನು ಕುಂಕುಮ ಉಳಿಸು, ನೀ ನಿಮ್ಮ ಸಾಹೇಬ್ರಿಗೆ ಹೇಳಿದ್ರೆ ನನಗೆ ಹೇಳಿ ಸ್ವಲ್ಪ ಹೋಗ್ಬಿಡ್ತಾನೆ, ಯಾಕ ಏನಿಲ್ಲ ಸಾಹೇಬ್ರಿಗೆ ಗುಡ್ಡದ ಮ್ಯಾಗ ಹೋಗ್ಬೇಡ ಅಂತ ಹೇಳುವಂತ ಅಷ್ಟೇ. ಇವು ಕೇಳೋದಿಲ್ಲ, ಈಗ ದೊಡ್ಡ ಶ್ರೀಮಂತರು ತಹಶೀಲ್ದಾರ್ ದೊಡ್ಡ ಶ್ರೀಮಂತರ ಮನೆಯಿಂದ ಹುಡುಗಿನ ಮದುವೆ ಮಾಡಿ ಕೊಟ್ಟಿರ್ತಾರೋ, ನಮ್ಮ ಅಪ್ಪನ ಮನೆಗೆ ಹೋಗಿ ಬರ್ತೇನ್ರಿ ಮೈಸೂರು ಕೊಂಡ ಹಾಕಿನ ಅಂತಾರೆ, ಹುಚ್ಚಿ ಹೊಸ ತಹಶೀಲ್ದಾರ್ ಈಗ ನೋಡ್ರಿ ನನ್ನ ವೈಭವ ಆತ ನಾವು ಅದೆಲ್ಲ ಅಲ್ಲಿ ಮೇಟಿಗೆ ಹೇಳ್ತಾನೆ, ಎಲ್ಲ ಚಿಕನ್ ಗಿಕನ್ ಎಲ್ಲ ಮಾಡ್ತಾನೆ, ಅಡುಗೆ ಮಾಡ್ತಾನೆ, ನೀ ಏನ್ ತಿಂತೇನೆ ಎಂಜಾಯ್ ಮಾಡಿ ಟ್ರಿಪ್ ಮಾಡಿ ಬರುವ ಒಂದು ದಿವಸ ಅಂತ ಹೇಳಿ ಇವೆಲ್ಲ ರೆಡಿ ಮಾಡ್ಕೊಂಡು ಸರ್ ಆಕೆ ತಗೊಂಡು ಕಾರ್ ಗಾಡಿ ತಗೊಂಡು ಹೋಗ್ತಾರೆ, ಅಲ್ಲೆಲ್ಲ ಕಟ್ಟಿಗೆ ಹೊತ್ಕೊಂಡು ಹಿಂತಿರುಗಿ ಬರ್ತಿರ್ತಾರೆ, ಕೇಳ್ತಾನೆ ಐಬಿ ಎಲ್ಲಿರ್ತೀರಿ, ನೀವು ಯಾವ್ರವ್ರು ಸರ್ ಇಲ್ಲ ಇರ್ತಾರೆ, ರಾಯಬಾಗ್ ತಹಶೀಲ್ದಾರ್ ಅಂತಾರ, ಇಲ್ಲಿ ಐಬಿ ಯಾವುದೋ ಇಲ್ಲ ಸಾಹೇಬ್ರ ಅಂತಾರ, ಕಟ್ಟಿಗಿರ್ತಾರ, ಇಲ್ಲಿ ಸುತ್ತಮುತ್ತ ಎಲ್ಲಿಲ್ಲ, ಸುತ್ತಮುತ್ತ 20 ಕಿಲೋಮೀಟರ್ದಾಗ ಎಲ್ಲಿ ಇಲ್ಲ ಸಾಹೇಬ್ರ ಅಂತಾರ, ಮುಂದೆ ಆಂಧ್ರ ತಮಿಳ್ನಾಡಿಗೆ ಬೇರೆ ಬೇರೆ ಏರಿಯಾ ಅದು, ಇವ ಇಲ್ಲ ಇರಬೇಕು ಕಟ್ಟಿಗೆ ಪಾಪ ಹೆಬ್ಬಟ್ಟಿನವ್ರಿಗೆ ಏನ್ ಗೊತ್ತತ್ರ, ಹಂಗ ಕಾರಲ್ಲಿ ಶೆಂತಿನ ಹೇಳ್ಕೊಂಡು ಮ್ಯಾಗ ಹೋಗ್ತಾವ, ಸಾಹೇಬ್ ಏನೂ ಸಿಗುದಿಲ್ಲ, ಲಾಸ್ಟ್ ಮತ್ತೆ ಪಿಸಿಂದ ಫೋನ್ ಬರ್ತದೆ, ಏನ್ರಿ ತಯಾರು ಮಾಡಿರೇನ್ರಿ, ಒಂದು ವಾರ ಅಷ್ಟೇ ಉಳಿದಿದೆ, ಎಲ್ಲ ಎಂಪಿಗಳು ಎದುರುಗಳೆಲ್ಲ ಟ್ರೈನಿಂಗ್ ಬರ್ತಾ ಇದಾರೆ, ಏನ್ ಮಾಡಿದ್ರೆ ನೀವು ನೀವೇನ್ ಮಾಡ್ತಾರೆ, ಬಿಟ್ಟು ಈ ಮನುಷ್ಯ ಸಾಯ್ತಾರ, ಇವರು ಉಳಿಸ್ಬೇಕು, ಅವ್ನು ಹೆಣ್ಮಕ್ಳದ ಪಾಪ ಮದುವೆ ಮುಂಚೆ ಎಲ್ಲ ಇಲ್ಲಿ ಹೆಂಗ್ ಮಾಡೋದು ದೇವ್ರ ಅಂತ ಹೇಳಿ ನೀವೇನು ಪ್ಲಾನ್ ಮಾಡ್ತಾನ್ರಿ, ಅದು ಚರ್ಚ್ ಇರ್ತೈತೆ, ಹಳೀದ ಕ್ರಿಶ್ಚಿಯನ್ ಯಾವುದೋ ಕಾಲದಾಗ ಕಟ್ಟಿ ಚರ್ಚ್ ಅದು ಇಂಥಲ್ಲ ನಾವು ಎದುರಿಸಿ ಬದುಕ
ಮನಸ್ಸು ಮಾಡಬೇಕು ಅನ್ನೋದು ನಾ ಇನ್ನು ಯಾಕೆ ಹೇಳಕ್ಕೆ ಅದನ್ನು ಆಮೇಲೆ ನಿಮ್ಮ ಬೆನ್ನು ಚಪ್ಪಷ್ಟು ಎಲ್ಲರೂ ಕೂಡಿ ಕೊಟ್ಟರೆ ಆವಾಗ ಒಂದು ಸಾಹಿತ್ಯ ಒಳ್ಳೆಯ ವಾತಾವರಣ ನಾವು ನಿರ್ಮಾಣ ಮಾಡೋದು. ಎಲ್ಲರೂ ಆರೋಗ್ಯ ಮಣ್ಣೆಲ್ಲ ಆರೋಗ್ಯ ಮೂಡಲಿ ಕಾರವಾರ ಎಲ್ಲೆಲ್ಲೋ ಜನ ಬಂದಿರಲ್ಲ ನಮ್ಮ ಪ್ರಶ್ನಕ ಎಲ್ಲರೂ ಭಾಳ ನಿಮ್ಮ ಪ್ರೀತಿ ಒಳ್ಳೆಯ ಸಾಹಿತಿ. ಅದರ ಹೆಸರು ಪ್ರಣಾಳಿಕೆ. ನಾವು ದುಡಿಯುವ ಜನ ನಮ್ಮ ಅಧಿಕಾರ ಬಂದಾಗ ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ ಅಂತ ಅದ್ಭುತವಾದಂಥ ನಾವು ಬಹುಶಃ ಮೆಚ್ಚಿಕೊಳ್ಳೋಣ. ನಾವು ದುಡಿಯುವ ಜನ ನಮ್ಮ ಅಧಿಕಾರ ಬಂದಾಗ ಪೊಲೀಸರನ್ನು ನ್ಯಾಯಾಧೀಶರನ್ನು ಮನುಷ್ಯರನ್ನಾಗಿ ಮಾಡುತ್ತೇವೆ. ಟ್ಯಾಂಕರ್ಗಳು ಬುಲ್ಡೋಜರ್ ಆಗುತ್ತವೆ, ತಗ್ಗು ದಿಣ್ಣೆ ನೆಲಸಮ ಹೋಗುತ್ತವೆ, ಬಂದೂಕಿನ ಬಾಯಲ್ಲಿ ಗೂಬಿ ಗೂಡು ಕಟ್ಟುತ್ತವೆ, ಬಂದೂಕಿನ ಬಾಯಲ್ಲಿ ಗೂಡು ಕಟ್ಟುತ್ತವೆ ಅಂದರೆ ಶಾಂತಿಯನ್ನು ಬಯಸ್ತಾ ಇದ್ದಾರೆ. ಕೆಂಪು ದೀಪದ ಕೆಳಗೆ ಉದ್ಯಾನವನಗಳಿವೆ, ಕೆಂಪು ದೀಪದ ಕೆಳಗೆ ಉದ್ಯಾನವನಗಳಿರುತ್ತವೆ. ಒಂದೇ ಒಂದು ಅವಕಾಶ ಇರಲಿ ಭೂಗೋಳ ತುಂಬೆಲ್ಲ ಶಾಂತಿಯ ಬೀಜಗಳು, ಭೂಗೋಳ ತುಂಬೆಲ್ಲ ಶಾಂತಿಯ ಬೀಜಗಳಿರುತ್ತೇವೆ. ಮುಂದೆ ನಮ್ಮ ಮಕ್ಕಳು ಶಬ್ದಕೋಶಿರ್ತೀವಿ ವೀರುಗೊಲ್ಲಗಳ ಅರ್ಥವನ್ನು ಅದ್ಭುತವಂತ ಈ ಟೈಮ್ ಆಗೈತೆ ಹೋದ್ರೆ ಇದು ಓದೋದಾಗ ಅವರು ನಾನಾ ರಜಾ ತರ್ಕೊಂಡು ಓದ್ತಿರ್ತಾನೆ. ಅದು ಸುಮ್ಮನೆ ಟೈಮ್ ಆಗೈತೆ ಇರಲಿ, ಅದಕ್ಕಾಗಿ ಎಲ್ಲರೂ ಸಹಕರಿಸ್ರಿ. ನನ್ನ ಮಾತನ್ನು ಕೇಳಿದ್ರೆ ಹುಡುಗಿನ ಕೊಂದದ. ಈ ಸಂದರ್ಭದಲ್ಲಿ ಶಿವಾನಂದ ಬೆಳಕುಡ, ಈರಣಗೌಡ ಪಾಟೀಲ್, ಟಿಎಸ್ ವಂಟಗುಡಿ, ಶಂಕರ್ ಕ್ಯಾಸ್ತಿ, ಕುಮಾರ್ ಅವಳೆ, ಗಣಪತಿ ಕಾಂಬಳೆ, ವೀರಣ್ಣ ಮಡಿವಾಳರ್, ಸಾಗರ್ ಜಂಡ್ಯನವರ್, ಮಿಥುನ ಕಾಂಬಳೆ, ಶ್ರೀಶೈಲ್ ಶಿರೂರ, ಅನಿಲ್ ಮೋಹಿತೆ, ಬಸವರಾಜ್ ಕಾಂಬಳೆ. ಕಾರ್ಯಕ್ರಮವನ್ನು ಮಿಥುನ್ ಕಾಂಬಳೆ ನಿರೂಪಿಸಿದರು. ವರದಿ ರಮೇಶ್ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಭಾಗ.